ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಯುವ ನಿಧಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ 1,50,000 ರೂಪಾಯಿನ ಪಡ್ಕೋತಾ ಇರಾ. ಆದ್ರೆ ಮಾರ್ಚ್ 31ನೇ ತಾರೀಕು ಆದ್ಮೇಲೆ ಇಲ್ಲಿ ಎಷ್ಟೊಂದು ಜನರಿಗೆ 3,000 ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ, 1,50,000 ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ. ಯುವ ನಿಧಿ ಯೋಜನೆದು ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ಗಳನ್ನ ಮಾಡ್ತಾ ಇರ. ಯಾಕಂದ್ರೆ ವೆರಿಫಿಕೇಶನ್ ನಡೀತಿದೆ. ಹಾಗಾದ್ರೆ ಏನ್ ವೆರಿಫಿಕೇಶನ್ ಮಾಡ್ತಾರೆ, ಹಾಗಾದ್ರೆ ಯಾರಿಗೆ ಹಣ ಬರಲ್ಲ, ಇದ್ರ ಬಗ್ಗೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಜಸ್ಟ್ 3 to 4 ಮಿನಿಟ್ಸ್ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದೇನೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯುವ ನಿಧಿ ಯೋಜನೆಗೆ ನೀವು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರ. ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಕೆಲವ್ರ ಕಂಪ್ಲೇಂಟ್ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಅಮೌಂಟ್ ಬರ್ತಾ ಇಲ್ಲ, ಏನಕ್ಕೆ ಅಮೌಂಟ್ ಬರ್ತಾ ಇಲ್ಲ, ಈ ರೀತಿ ಡೌಟ್ಸ್ ಗಳನ್ನ ಕೇಳ್ತಾ ಇರ. ಅದಕ್ಕೋಸ್ಕರ ಇವತ್ತು ಸಂಜೆ 7 ಗಂಟೆಗೆ ಇದೇ ಚಾನಲ್ ಅಲ್ಲಿ ಲೈವ್ ಬರ್ತಾ ಇದ್ದೀನಿ. ಆ ಒಂದು ಲೈವ್ ಅಲ್ಲಿ ನಿಮ್ಮ ಸಮಸ್ಯೆ ಏನಿದೆಯಲ್ಲ ಎಲ್ಲಾನು ಕೂಡ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೀವೇನ್ ಮಾಡಿ ಅಂದ್ರೆ ಒಂದ್ ಸ್ವಲ್ಪ ನೀವು ಡಿಸ್ಕ್ರಿಪ್ಷನ್ ನ ಕರೆಕ್ಟ್ ಆಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಎಲ್ಲಾನು ಕೂಡ ಬರ್ದು ಮತ್ತೆ ರಿಲೆವೆಂಟ್ ಸ್ಕ್ರೀನ್ ಶಾಟ್ ವಿಡಿಯೋಸ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಡುಸ್ಮಾರ್ಟಿ ಪೇಜ್ ಅಲ್ಲಿ ಫಾಲೋ ಮಾಡ್ಬಿಟ್ಟು ಅಲ್ಲಿ ಮೆಸೇಜ್ ಮಾಡಿ. ಅಲ್ಲಿ ನಾನು ಲೈವ್ ಅಲ್ಲಿ ಬಂದು ಆನ್ಸರ್ ನ ಮಾಡ್ತೀನಿ. ಲೈವ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ನೀವು ಕ್ವಶನ್ ಗಳನ್ನ ಕೇಳ್ಬೋದಾಗಿರುತ್ತೆ. ಮತ್ತೆ ಈ ಒಂದು ಚಾನಲ್ ಅಲ್ಲಿ ಮತ್ತೆ ಮೆಂಬರ್ಶಿಪ್ ನು ಕೂಡ ಆಕ್ಟಿವೇಟ್ ನ ಮಾಡಿದೀವಿ. ಅಲ್ಲಿ ನೀವು ಮೆಂಬರ್ಶಿಪ್ ಗೆ ಜಾಯ್ನ್ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಕಮೆಂಟ್ಸ್ ಗೆ 100% ಗ್ಯಾರಂಟಿಡ್ ರಿಪ್ಲೈ ಕೂಡ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಯುವ ನಿಧಿ ಯೋಜನೆಯ ಅಮೌಂಟ್ ಏನಕ್ಕೆ ಬರಲ್ಲ, ಯಾರ್ಯಾರ್ದು ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡ್ತಾ ಇರ, ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇರ ಅಂತ ನೀವು ಕೇಳ್ಬೋದಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇವಾಗ ತಿಳಿಸ್ಕೊಡೋದಾದ್ರೆ ಇಲ್ಲಿ ಯುವ ನಿಧಿ ಯೋಜನೆ ಕಡೆಯಿಂದ ನಿಮ್ಗೆ ಆಗ್ಲೇ ಹೇಳಿದ್ರು. ಏನಂತ ಹೇಳಿದ್ರು, ನಿಮ್ಗೆ ಯುವ ನಿಧಿ ಯೋಜನೆಯ ಅಮೌಂಟ್ ಬೇಕು ಅಂದ್ರೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಬಾರ್ದು, ಅಂದ್ರೆ ಡಿಗ್ರಿ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರಬಾರ್ದು, ಮತ್ತೆ ಕೆಲಸ ಮಾಡಬಾರ್ದು, ಅಂದ್ರೆ ಕೆಲಸ ಮಾಡ್ತಾ ಇರಬಾರ್ದು ಅಂತ ಹೇಳಿದ್ರು. ಸರಿನಾ? ಅವರು ಎಲಿಜಿಬಲ್ ಆಗಿರಲ್ಲ ಯುವ ನಿಧಿಗೆ ಅಂತ ಹೇಳಿದ್ರು. ಇಲ್ಲಿ ಯುವ ನಿಧಿ ಯೋಜನೆಗೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ರ. ಒಂದು 6 ತಿಂಗಳಾಯ್ತು, 1 ವರ್ಷ ಆಯ್ತು, 1 ವರ್ಷ ಆಗ್ತಾ ಬರ್ತಿದೆ. ಇಲ್ಲಿ ಕೆಲವ್ರಿಗೆ ಆಗ್ಲೇ ಕೆಲಸ ಸಿಕ್ಕಿದೆ, ಕೆಲವ್ರಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಹುಡುಕ್ತಾ ಇರೋ ಗೊತ್ತಿದೆ. ಆದ್ರೆ ಇವಾಗ ಯಾರು ಕೆಲಸ ಸಿಕ್ಕಿದೆ ಅವ್ರು ಯಾವುದೇ ತರದ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇಲ್ಲ ಕೆಲಸ ಸಿಕ್ಕಿದೆ ಅನ್ಬಿಟ್ಟು. ಸುಮ್ನೆ ಆ ಒಂದು ಕೆಲಸದ ದುಡ್ಡು ತಗೋತಾ ಇರೋ ಸ್ಯಾಲ್ರಿನ ಮತ್ತೆ ಯುವ ನಿಧಿ ಯೋಜನೆ ಅಮೌಂಟ್ 3,000 ರೂಪಾಯಿ ಏನಕ್ಕೆ ಬಿಡಬೇಕು, 1,50,000 ರೂಪಾಯಿ ಏನಕ್ಕೆ ಬಿಡಬೇಕು ಅಂತಾನು ಕೂಡ ತಗೋತಾ ಇರ. ಕೆಲವರು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋರು ಕೂಡ ಇದೇ ಕತೆ ಮಾಡಿದ್ರು. ಸರಿನಾ? ಮತ್ತೆ ಇವಾಗ ಮಾರ್ಚ್ 31ನೇ ತಾರೀಕು ಬಂದ್ಬಿಟ್ಟು ಹಣಕಾಸು ವರ್ಷ ಅಂತ ಕರಿತೀವಿ, ಅದು ಎಂಡ್ ಆಗುತ್ತೆ. ಸರಿನಾ? ಇವತ್ತಿಗೆ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫುಲ್ ಆಡಿಟಿಂಗ್ ಬರುತ್ತೆ. ಇವಾಗ ರಿಪೋರ್ಟ್ ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಹಣ ಖರ್ಚು ಮಾಡಿದ್ದಾರೆ, ಮತ್ತೆ ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ ಅನ್ನೋದು ಗೌರ್ಮೆಂಟ್ ಅವ್ರ ಡಾಟಾ ಎಲ್ಲ ಫುಲ್ ಟ್ಯಾಲಿ ಮಾಡ್ತಾರೆ, ಎಷ್ಟು ಅಮೌಂಟ್ ಎಕ್ಸ್ಪೆಂಡಿಚರ್ ಆಗಿದೆ ಅನ್ನೋದು. ಸರಿ, ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಅಮೌಂಟ್ ಹೋಗ್ತಿದೆ ಯಾವ ಸ್ಕೀಮ್ಗೆ ಅನ್ನೋದು. ಇವಾಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ಏನಿದೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಇವಾಗ ಯುವ ನಿಧಿ ಯೋಜನೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಇವಾಗ ಯಾರ ಆಗ್ಲಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ನ ಮಾಡ್ತಾ ಇರ ಅಂತ ವಿದ್ಯಾರ್ಥಿಗಳದ್ದು ಇವಾಗ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀವಿ, ಹಾಗೆ ಯುವ ನಿಧಿ ಯೋಜನೆಯ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಿಮ್ಗೆ ಇವಾಗ 3 ತಿಂಗಳಿಗೆ ಒಂದ್ಸಲಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇರೋದು. ಇವಾಗ ಅವರೇ ಆಟೋಮೆಟಿಕ್ ಆಗಿ ಡಿಡಕ್ಟ್ ಮಾಡ್ತಾ ನಿಮ್ಗೆ ಕೆಲ್ಸಕ್ಕೆ ಹೋಗ್ತಾ ಇರಾ ಅಥವಾ ಓದ್ತಾ ಇದೀರಾ ಅನ್ನೋದು ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಅಲ್ಲಿ ರಿಜೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಎಲ್ಲ ಅಮೌಂಟ್ ಬರೋದು ಕಂಟಿನ್ಯೂ ಆಗುತ್ತೆ. ಮತ್ತೆ ಸಂಜೆ 7 ಗಂಟೆಗೆ ಲೈವ್ ಇರುತ್ತೆ, ಜಾಯ್ನ್ ಆಗಿ ಲೈವ್ Q&A ಅಲ್ಲಿ ಆನ್ಸರ್ ನ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ